ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಪ್ರಕರಣವನ್ನು. ಬೈಕ್ ಶೋರೂಮ್ ಬಂದ್ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಬಂದ್ ಮಾಡಲು ಒಪ್ಪದಿದ್ದಕ್ಕೆ ಶೋರೂಮ್ಗೆ ಕಲ್ಲೆಸೆತಾಗಿದೆ. ಶೋರೂಮ್ನ ಗಾಜುಗಳಿಗೆ ಕಲ್ಲು ಎಸೆತಾಗಿದೆ. ಒತ್ತಾಯಪೂರ್ವಕವಾಗಿ ಶಟರ್ ಅನ್ನು ಹಾಕಿಸ್ತಾರೆ. ಒತ್ತಾಯಪೂರ್ವಕವಾಗಿ ನಿಷೇಧಾಜ್ಞೆ ಜಾರಿ ಇದೆ. ಶವಯಾತ್ರೆಯನ್ನ ಮಾಡ್ತಿರ್ತಾರೆ ನೋಡಿ ಇಲ್ಲಿ. ನಿಮಗೆ ಎರಡು ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ ಇಲ್ಲಿ. ಒಂದು ಕಡೆ ಮೊಬೈಲ್ನಲ್ಲಿ ಒಂದು ದೃಶ್ಯವನ್ನು ಸೆರೆ ಹಿಡಿಯಲಾಗಿದೆ, ಮತ್ತೊಂದು ಕಡೆ CCTV ದೃಶ್ಯಾವಳಿ. ಒತ್ತಾಯಪೂರ್ವಕವಾಗಿ ಅಂಗಡಿಯನ್ನು ಶೋರೂಮನ್ನು ಕ್ಲೋಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಒಪ್ಪದಿದ್ದಕ್ಕೆ ಕಲ್ಲು ತೂರಾಟ ಆಗಿದೆ, ಗಾಜುಗಳು ಪುಡಿ ಪುಡಿ ಆಗಿದೆ. ನೋಡಿ ಇಲ್ಲಿ ದೃಶ್ಯಾವಳಿ ನೋಡಿ, ಎರಡು ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್ ನೋಡಿ, ಆಕ್ರೋಶ ಇದೆ, ಸರ್ಕಾರ ಕೂಡ ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದರೂ ಕೂಡ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ದಾಂಧಲೆ ನಡೆಸೋದಕ್ಕೆ ಮುಂದಾಗಿರೋದು, ಏನಾಯಿತು ಆ್ಯಕ್ಚುಲಿ? ಹೌದು ನಾಗೇಂದ್ರ ಬಾಬು, ನೀವು ಹೇಳಿದಂತೆ ಆಕ್ರೋಶ ಸಹಜ, ಆದರೆ ಈ ರೀತಿ ಮಾಡುವುದು ಎಷ್ಟು ಸರಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಇದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯದಂತೆ, ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಏನು ಬಿಗಿ ಪೊಲೀಸ್ ಭದ್ರತೆ ಇದೆ. ಆದರೂ ಭದ್ರತೆಯ ನಡುವೆ ಕೂಡ ಇಂತಹ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ನಡೀತಾ ಇರುವಂಥದ್ದು. ಬೇರೆ ಬೇರೆ ಭಾಗಗಳೇ ಈ ರೀತಿಯಾದಂಥ ಘಟನೆಗಳು ಬೆಳಕಿಗೆ ಬಂದಿರುವಂಥದ್ದು. ಸುರತ್ಕಲ್ನಲ್ಲೂ ಕೂಡ ಬಸ್ಗೆ ಕಲ್ಲು ತೂರಾಟ ಆಗಿರುವಂಥದ್ದು. ಜೊತೆಗೆ ಅಮ್ಮುಂಜೆಯಲ್ಲಿ ರಿಕ್ಷಾ ಮೂಲಕವಾಗಿ ಬಸ್ಸನ್ನು ಹಿಂಬಾಲಿಸಿಕೊಂಡು ಹೋಗಿ ಅಡ್ಡ ಕಟ್ಟಿ ಅದನ್ನು ವಾಪಸ್ಸು ಕಳುಹಿಸಿದಂಥ ಘಟನೆ ನಡೆದಿರುವಂಥದ್ದು. ಈಗ ಸದ್ಯ ಕೈಕಂಬದಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆ ನಡೆದಿರುವಂಥದ್ದು. ಕೈಕಂಬ ಜಂಕ್ಷನ್ನಲ್ಲಿ ಏನು ಪಾರ್ಥಿವ ಶರೀರ ಬರ್ತಾ ಇದ್ದಂತೆ ಬಹಳಷ್ಟು ಜನ ಸೇರಿದ್ರು. ಕೆಲವೊಂದಿಷ್ಟು ಜನ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ರು. ಅಂದರೆ ಯಾವುದೇ ರೀತಿ ತೊಂದರೆ ಆಗುವುದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಂದಿ ಬಂದ್ ಮಾಡಿದ್ರು. ಆದರೆ ಬಂದ್ ಮಾಡದೇ ಇರುವಂಥ ಅಂಗಡಿಗಳ ವಿರುದ್ಧ ಈ ಒಂದಷ್ಟು ಜನ ಕಿಡಿಗೇಡಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ ಜೊತೆಗೆ ಏನು ಕೈಕಂಬ ಜಂಕ್ಷನ್ ಅಲ್ಲಿ ಇದ್ದಂಥ ಒಂದು ಏನು ಶೋರೂಮ್ಗೆ ಕಲ್ಲು ಬಿಸಾಡಿದಂಥ ಘಟನೆಯು ಕೂಡ ನಡೆದಿರುವಂಥ. ಶೋರೂಮ್ ಎಂದಿನಂತೆ ಇವತ್ತು ಓಪನ್ ಆಗಿತ್ತು, ಆದರೆ ಈ ಪಾರ್ಥಿವ ಶರೀರ ಬರ್ತಾ ಇದ್ದಂತೆ ಜನ ಕೂಡ ಸೇರಿದ್ರು, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಈ ವೇಳೆ ಒಂದಷ್ಟು ಕಿಡಿಗೇಡಿಗಳು ಬಂದು ಏನು ಶೋರೂಮ್ ಅನ್ನು ಬಂದ್ ಮಾಡೋದಕ್ಕೆ ಒತ್ತಾಯ ಮಾಡಿರುವಂಥದ್ದು. ಕೂಡಲೇ ಪೊಲೀಸರು ಬಂದು ಅವರನ್ನು ಕಳುಹಿಸಿ ಸದ್ಯ ಶೋರೂಮ್ ಅನ್ನು ಬಂದ್ ಮಾಡಲಿಕ್ಕೆ ಹೇಳಿರುವಂಥ. ಒಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಪಾಲಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜಿಲ್ಲೆಯ ಪೊಲೀಸರಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರು ಬಂದು ಭದ್ರತೆಯನ್ನು ನೀಡ್ತಾ ಇದ್ದಾರೆ. ಆದರೂ ಕೂಡ ಕೆಲವೊಂದು ಕಡೆ ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಆಕ್ರೋಶ ಸರಿ, ಆದರೆ ಈ ರೀತಿಯಾಗಿ ಅವಂತ ಏನೋ ದುಷ್ಕೃತ್ಯಗಳು ಕುಕೃತ್ಯಗಳು ಮಾಡುವುದು ಎಷ್ಟು ಸರಿ ಅನ್ನುವಂಥ ಮಾತುಗಳು ಕೂಡ
ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಅಬ್ದುಲ್ ರೆಹಮಾನ್ ಅವರ ಮೃತದೇಹ ಅವರ ಮನೆಯಾದಂಥ ಕೊಳತ್ತ ಮಜಲಿಗೆ ತಲುಪಿರುವಂಥದ್ದು. ಅಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಅಂತಿಮ ವಿಧಿವಿಧಾನಗಳು ನಡೆದ ಬಳಿಕ ಅಲ್ಲಿ ಸ್ಥಳೀಯವಾದಂಥ ಮಸೀದಿ ಅಂದರೆ ಆ ಮನೆಗೆ ಸೇರಿದಂಥ ಮಸೀದಿ ಏನಿದೆ ಅಲ್ಲಿ ಮುಸ್ಲಿಂ ಸಮುದಾಯದಂತೆ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿರುವುದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಪ್ರಕರಣವನ್ನು. ಬೈಕ್ ಶೋರೂಮ್ ಬಂದ್ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಬಂದ್ ಮಾಡಲು ಒಪ್ಪದಿದ್ದಕ್ಕೆ ಶೋರೂಮ್ಗೆ ಕಲ್ಲೆಸೆತಾಗಿದೆ. ಶೋರೂಮ್ನ ಗಾಜುಗಳಿಗೆ ಕಲ್ಲು ಎಸೆತಾಗಿದೆ. ಒತ್ತಾಯಪೂರ್ವಕವಾಗಿ ಶಟರ್ ಅನ್ನು ಹಾಕಿಸ್ತಾರೆ. ಒತ್ತಾಯಪೂರ್ವಕವಾಗಿ ನಿಷೇಧಾಜ್ಞೆ ಜಾರಿ ಇದೆ. ಶವಯಾತ್ರೆಯನ್ನ ಮಾಡ್ತಿರ್ತಾರೆ ನೋಡಿ ಇಲ್ಲಿ. ನಿಮಗೆ ಎರಡು ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ ಇಲ್ಲಿ. ಒಂದು ಕಡೆ ಮೊಬೈಲ್ನಲ್ಲಿ ಒಂದು ದೃಶ್ಯವನ್ನು ಸೆರೆ ಹಿಡಿಯಲಾಗಿದೆ, ಮತ್ತೊಂದು ಕಡೆ CCTV ದೃಶ್ಯಾವಳಿ. ಒತ್ತಾಯಪೂರ್ವಕವಾಗಿ ಅಂಗಡಿಯನ್ನು ಶೋರೂಮನ್ನು ಕ್ಲೋಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಒಪ್ಪದಿದ್ದಕ್ಕೆ ಕಲ್ಲು ತೂರಾಟ ಆಗಿದೆ, ಗಾಜುಗಳು ಪುಡಿ ಪುಡಿ ಆಗಿದೆ. ನೋಡಿ ಇಲ್ಲಿ ದೃಶ್ಯಾವಳಿ ನೋಡಿ, ಎರಡು ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್ ನೋಡಿ, ಆಕ್ರೋಶ ಇದೆ. ಸರ್ಕಾರ ಕೂಡ ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದರೂ ಕೂಡ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ದಾಂಧಲೆ ನಡೆಸೋದಕ್ಕೆ ಮುಂದಾಗಿರೋದು? ಏನಾಯಿತು ಆ್ಯಕ್ಚುಲಿ? ಹೌದು ನಾಗೇಂದ್ರ ಬಾಬು, ನೀವು ಹೇಳಿದಂತೆ ಆಕ್ರೋಶ ಸಹಜ, ಆದರೆ ಈ ರೀತಿ ಮಾಡುವುದು ಎಷ್ಟು ಸರಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಇದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯದಂತೆ, ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಏನು ಬಿಗಿ ಪೊಲೀಸ್ ಭದ್ರತೆ ಇದೆ. ಆದರೂ ಭದ್ರತೆಯ ನಡುವೆ ಕೂಡ ಇಂತಹ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ನಡೀತಾ ಇರುವಂಥದ್ದು. ಬೇರೆ ಬೇರೆ ಭಾಗಗಳೇ ಈ ರೀತಿಯಾದಂಥ ಘಟನೆಗಳು ಬೆಳಕಿಗೆ ಬಂದಿರುವಂಥದ್ದು. ಸುರತ್ಕಲ್ನಲ್ಲೂ ಕೂಡ ಬಸ್ಗೆ ಕಲ್ಲು ತೂರಾಟ ಆಗಿರುವಂಥದ್ದು. ಜೊತೆಗೆ ಅಮ್ಮುಂಜೆಯಲ್ಲಿ ರಿಕ್ಷಾ ಮೂಲಕವಾಗಿ ಬಸ್ಸನ್ನು ಹಿಂಬಾಲಿಸಿಕೊಂಡು ಹೋಗಿ ಅಡ್ಡ ಕಟ್ಟಿ ಅದನ್ನು ವಾಪಸ್ಸು ಕಳುಹಿಸಿದಂತಹ ಘಟನೆ ನಡೆದಿರುವಂಥದ್ದು. ಈಗ ಸದ್ಯ ಕೈಕಂಬದಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆ ನಡೆದಿರುವಂಥದ್ದು. ಕೈಕಂಬ ಜಂಕ್ಷನ್ ಅಲ್ಲಿ ಏನು ಪಾರ್ಥಿವ ಶರೀರ ಬರ್ತಾ ಇದ್ದಂತೆ ಬಹಳಷ್ಟು ಜನ ಸೇರಿದ್ರು. ಕೆಲವೊಂದಿಷ್ಟು ಜನ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ರು. ಅಂದ್ರೆ ಯಾವುದೇ ರೀತಿ ತೊಂದರೆ ಆಗುವುದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಂದಿ ಬಂದ್ ಮಾಡಿದ್ರು. ಆದರೆ ಬಂದ್ ಮಾಡದೇ ಇರುವಂತಹ ಅಂಗಡಿಗಳ ವಿರುದ್ಧ ಈ ಒಂದಷ್ಟು
ಜನ ಕಿಡಿಗೇಡಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ ಜೊತೆಗೆ ಏನು ಕೈಕಂಬ ಜಂಕ್ಷನಲ್ಲಿ ಇದ್ದಂಥ ಒಂದು ಏನು ಶೋರೂಮ್ಗೆ ಕಲ್ಲು ಬಿಸಾಡಿದಂಥ ಘಟನೆಯು ಕೂಡ ನಡೆದಿರುವಂಥ ಶೋರೂಮ್ ಎಂದಿನಂತೆ ಇವತ್ತು ಓಪನ್ ಆಗಿತ್ತು. ಆದರೆ ಈ ಪಾರ್ಥಿವ ಶರೀರ ಬರ್ತಾ ಇದ್ದಂತೆ ಜನ ಕೂಡ ಸೇರಿದ್ರು, ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಈ ವೇಳೆ ಒಂದಷ್ಟು ಕಿಡಿಗೇಡಿಗಳು ಬಂದು ಏನು ಶೋರೂಮನ್ನು ಬಂದ್ ಮಾಡೋದಕ್ಕೆ ಒತ್ತಾಯ ಮಾಡಿರುವಂಥದ್ದು. ಕೂಡಲೇ ಪೊಲೀಸರು ಬಂದು ಅವರನ್ನು ಕಳುಹಿಸಿ ಸದ್ಯ ಶೋರೂಮನ್ನು ಬಂದ್ ಮಾಡಲಿಕ್ಕೆ ಹೇಳಿರುವಂಥ ಒಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಪಾಲಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜಿಲ್ಲೆಯ ಪೊಲೀಸರಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರು ಬಂದು ಭದ್ರತೆಯನ್ನು ನೀಡ್ತಾ ಇದ್ದಾರೆ. ಆದರೂ ಕೂಡ ಕೆಲವೊಂದು ಕಡೆ ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಆಕ್ರೋಶ ಸರಿ, ಆದರೆ ಈ ರೀತಿಯಾಗಿ ಅವಂತ ಏನೋ ದುಷ್ಕೃತ್ಯಗಳು ಕುಕೃತ್ಯಗಳು ಮಾಡುವುದು ಎಷ್ಟು ಸರಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಅಬ್ದುಲ್ ರೆಹಮಾನ್ ಅವರ ಮೃತದೇಹ ಅವರ ಮನೆಯಾದಂಥ ಕೊಳತ್ತ ಮಜಲಿಗೆ ತಲುಪಿರುವಂಥದ್ದು. ಅಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಅಂತಿಮ ವಿಧಿವಿಧಾನಗಳು ನಡೆದ ಬಳಿಕ ಅಲ್ಲಿ ಸ್ಥಳೀಯವಾದಂಥ ಮಸೀದಿ ಅಂದರೆ ಆ ಮನೆಗೆ ಸೇರಿದಂಥ ಮಸೀದಿ ಏನಿದೆ ಅಲ್ಲಿ ಮುಸ್ಲಿಂ ಸಮುದಾಯದಂತೆ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿರುವುದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.